ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕಡುಲೋಭಿಗಳು, ದರಿದ್ರಪೂರ್ವಕವಾಗಿರ್ತಕ್ಕಂಥ ನೋಟಗಳು. ಅಂದರೆ ಕೆಲವೊಂದು ಜನ ಹೇಗಿರ್ತಾರಂದರೆ ಲೋಭತ್ವ, ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿಯನ್ನು ಆ ಮನೆ ಮೇಲೆ ಮನುಷ್ಯರ ಮೇಲೆ ಹಾಕ್ತಕ್ಕಂಥದ್ದು. ಆ ದೃಷ್ಟಿಗೆ ಸಂಬಂಧಿತ ಬಾಧೆಗಳಿಂದ ಯಾವುದೇ ಕೆಲಸ ಮಾಡಿ ಏನೇ ಮಾಡಿ ಯಾವುದೂ ಆಗೋದಿಲ್ಲ. ಎಲ್ಲ ಬರೀ ಅಡೆತಡೆಗಳೇ. ಪಾಪ ಅವನೇನೋ ಮನುಷ್ಯ ಮನೆ ಕಟ್ಟೋಣ ಅಂತ ಹೋಗಿ ಕಟ್ಟಿರ್ತಾನೆ, ಒಂದು ಮೋಲ್ಡ್ ಆಗಿದ ತಕ್ಷಣ ಮನೆಯೇ ನಿಂತೋಗಿರುತ್ತೆ. 2 ವರ್ಷ ಅಲ್ಲ 5 ವರ್ಷ ಆದರೂ ಆ ಮನೆ ಕಂಪ್ಲೀಟ್ ಆಗಿರೋದಿಲ್ಲ. ಅವನು ಯಾವುದೋ ಕೆಲಸಕ್ಕೆ ಹೋಗ್ತೀನಂತ ಶಿವ ಅಂತ ಎದ್ದು ಹೋಗ್ತಾನೆ, ಕೆಲಸನೇ ಆಗೋದಿಲ್ಲ. ಎಲ್ಲೋ ದುಡ್ಡು ಬರಬೇಕಾಗಿರುತ್ತೆ, ಆ ದುಡ್ಡು ಬರೋದಿಲ್ಲ. ಅಂದರೆ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ, ಕೆಟ್ಟ ಪೀಡನೆಗಳೇನಿರ್ತವೆ, ಇದು ಎಂಥ ಒಂದು ಮನುಷ್ಯನ ಒಂದು ವಿಚಾರಗಳನ್ನು ಕೂಡ ಬುಡ ಸಮೇತ ತಲೆ ಕೆಳಗಾಗಿ ನಿಲ್ಲಿಸುತ್ತೆ. ಯಾವುದೇ ಒಂದು ಭಾಗದಲ್ಲಿ ಎಲ್ಲೇ ಒಂದು ಜನ ಜೀವನ ವ್ಯವಸ್ಥೆ ಏನೋ ಒಂದು ಉದ್ಧಾರ ಆದರೂ, ಬೆಳವಣಿಗೆ ಆದರೂ ಅಂದ ತಕ್ಷಣ ಕೆಟ್ಟ ದೃಷ್ಟಿಗಳು ಬಿದ್ದುಬಿಡ್ತವೆ. ಒಂದು ಮಗು ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂತ ಕೆಟ್ಟದಾಗಿ ನೋಡಿಬಿಡ್ತಾರೆ. ಆ ಮಗು ರಾತ್ರಿ ಅನ್ನೋಷ್ಟರಲ್ಲಿ ಜ್ವರ ತೆಗೆದಿರುತ್ತೆ, ಇಲ್ಲ ಹತ್ಕೊಂಡು ಕುಂತಿರುತ್ತೆ. ಇದೇ ರೀತಿಯಲ್ಲಿ ಕೆಟ್ಟ ದೃಷ್ಟಿ ಬೀಳೋದು. ಅದು ಮಗುವಿಗೆ ಸಂಬಂಧಪಟ್ಟಂತಹ ದೃಷ್ಟಿದೋಷಕ್ಕೆ ಸಮಸ್ಯೆ ಬಂದರೆ ಇದು ಬೆಳವಣಿಗೆ, ಏಳಿಗೆ ಅಥವಾ ಏನೋ ಒಂದು ಸಾಧಿಸುವಂಥ ಒಂದು ಸಂದರ್ಭದಲ್ಲಿ ಇಂಥ ಕಡುಲೋಭಿಗಳ ಕೆಟ್ಟ ದೃಷ್ಟಿ ಏನಿದೆ, ಜೀವನ ಅನ್ನೋದನ್ನ ಅತಂತ್ರ ಮಾಡಿಬಿಡುತ್ತೆ. ಈ ದೃಷ್ಟಿ ಸಂಬಂಧಿತ ಬಾಧೆಗಳಿಂದ ಒಂದಲ್ಲ ಎರಡಲ್ಲ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ಬೋದು. ಆಗೋ ಕೆಲಸ ಆಗೋದಿಲ್ಲ. ಯಾವುದಾದ್ರೂ ನಿರ್ಮಾಣ ಮತ್ತೊಂದು ಕಾಮಗಾರಿಗಳು ನಿಂತು ಹೋಗ್ತವೆ. ಯಾರೋ ವ್ಯಕ್ತಿಗಳಿಂದ ಏನೋ ಸಹಾಯ ಆಗೋದಿರುತ್ತೆ, ಅದು ಕೂಡ ಆಗೋದಿಲ್ಲ. ಕಚೇರಿ ಅದು ಇದು ಅಂತ ಹೇಳಿ ವ್ಯಾಜ್ಯಗಳು ತಿರುಗಾಟ ಅಂದರೆ ಜಾಸ್ತಿ ನಡೆಯುತ್ತೆ. ಏನೇ ಮಾಡಿ, ಎಷ್ಟೇ ಸಾಹಸ ಮಾಡಿ, ಎಷ್ಟೇ ನೀವು ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡು ಹೋದರೂ ಕೂಡ ನಿಮ್ಮ ಕೆಲಸ ಒಂದಷ್ಟು ಅಲ್ಲಾಡೋದಿಲ್ಲ. ಏನು ಮಾಡಿದ್ರೂ ತೊಂದರೆ, ಆ ಮನೆಯಲ್ಲಿ ಕಿರಿಕಿರಿ, ಒಂದು ರೀತಿಯಲ್ಲಿ ನಷ್ಟ ಒಂದೇ. ಮತ್ತು ಏನಂತಂದರೆ ಅಲ್ಲಿ ಏನೇ ಮಾಡಿದ್ರೂ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಹಾಹಾಕಾರ ಅಂಥದ್ದು ಸೃಷ್ಟಿ ಆಗಿಬಿಡುತ್ತೆ ಈ ಕೆಟ್ಟ ದೃಷ್ಟಿಯಿಂದ. ಮಾಟದೋಷ, ದೃಷ್ಟಿದೋಷ ಏನು ಬೇರೆ ಅಲ್ಲ, ಎಲ್ಲನೂ ಒಂದೇ ರೀತಿಯಲ್ಲಿ ಬರುತ್ತೆ. ಆದರೆ ಇಂಥ ಕೆಟ್ಟ ದೃಷ್ಟಿಗಳು ಆ ಮನುಷ್ಯನನ್ನು ಬಹಳಷ್ಟು ತಲೆ ಕೆಳಗಾಗಿ ನಿಲ್ಲಿಸುತ್ತೆ, ಅಥವಾ ಆತನ ಒಂದು ಜೀವನದಲ್ಲಿ ಬಹಳಷ್ಟು ಮಾರಕವಾಗಿ ಇದು ಕಾಣುತ್ತೆ. ಅಂದರೆ ಅವರು ದೃಷ್ಟಿ ಕೆಲವೊಬ್ಬರು ಬೇಕಂತಲೇ ಹಾಕ್ಬೋದು, ಅಥವಾ ಏನೋ ನೋಡ್ತಾ ಇದ್ದಾರೆ ಹಾಕಬೇಕು ಅನ್ನೋ ದೃಷ್ಟಿಯಿಂದಲ್ಲ, ಅದು ತಾನಾಗೇ ಬಿದ್ದುಬಿಡುತ್ತೆ. ಕೆಲವು ಒಳ್ಳೆಯದರಲ್ಲೂ ಇರುತ್ತದೆ, ಕೆಲವೊಂದು ಕೆಟ್ಟದರಲ್ಲೂ ಇರ್ತದೆ. ಯಾಕಂದರೆ ಗಾಳಿಯಲ್ಲೂ ಕೂಡ ಅಶ್ವಿನಿ ದೇವತೆಗಳು ಇರ್ತವೆ ಅನ್ನೋದು ನನ್ನ ನಂಬಿಕೆ, ನಮ್ಮೆಲ್ಲರ ಒಂದು ನಂಬಿಕೆ. ನಾವು ಒಳ್ಳೆಯದಾಗಿ ಯೋಚನೆ ಮಾಡಿ ಅದನ್ನು ನೋಡಿದ್ರೆ ಅಸ್ತು ಅಂದರೆ ಒಳ್ಳೆಯದೇ ಆಗುತ್ತೆ. ನಾವು ತೀರಾ ಕೆಟ್ಟದಾಗಿ ಯೋಚನೆ ಮಾಡಿ ಅದನ್ನು ನೋಡಿದ್ರೆ ಅಸ್ತು ಅಂದರೆ ಅದು ಕೆಟ್ಟದಾಗಿ ಪರಿಣಾಮ ಬೀಳುತ್ತೆ. ಇದು ಒಂದು ಗೋಚಾರ ಅಥವಾ ಫಲದಂತೆ ಇದು ಕೆಲಸ ಮಾಡುತ್ತೆ. ಅದ್ಭುತವಾಗಿ ಮನೆ ಕಟ್ಬಿಡ್ತಾನೆ. ಈ ನೋಡೋರು ಬರೋರೆಲ್ಲ ಭಾಳಷ್ಟು ನೋಡ್ತಾ ಇರ್ತಾರೆ. ಆ ಮನೆ ಕಟ್ಟಿದ್ರೂ ಕೂಡ ಆ ಮನೆ ಮೇಲೆ ಎಲ್ಲ ಒಂದು ಗೊಂಬೆ ಇಟ್ಟಿರ್ತಾನೆ ಅವನು. ಈ ಭೂತರಾಜಂದು ಯಾವುದೋ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಗೊಂಬೆ ಮಾಡಿ ಇಟ್ಟಿರ್ತಾರೆ. ಅದ್ಭುತವಾದಂಥ ಶಿಲ್ಪಕಲೆಗಳು ನಾವು ನೋಡ್ತೀವಿ. ಆ ಶಿಲ್ಪಕಲೆಗಳಲ್ಲೂ ಕೂಡ ಅಲ್ಲಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ಒಂದು ಕಲಾ ಕೆತ್ತನೆಗಳು ಕಾಣ್ತಾ ಇರ್ತವೆ. ಅದು ಕೂಡ ದೃಷ್ಟಿ ಬೀಳಬಾರದು ಅನ್ನೋದು. ಆ ದೃಷ್ಟಿ ಇದರ ಮೇಲಿಂದ ಹೋಗಿಬಿಡ್ಬೇಕನ್ನೋವಂಥ ಲೆಕ್ಕಾಚಾರದಲ್ಲೇ ಆದಿಕಾಲದಿಂದನೂ ಒಂದು ವ್ಯವಸ್ಥೆಯಿಂದ ನಾವು ನೋಡ್ತಾ ಇರ್ತೇವೆ. ಇದು ಏನಂತಂದರೆ ಇತ್ತೀಚಿನ ದಿನಮಾನಗಳಲ್ಲೂ ಕೂಡ ಅಳವಡಿಸ್ಕೊಳ್ತಾ ಹೋಗ್ತಾ ಇರೋದು ನಾವು ನೋಡ್ಬೋದು. ದೃಷ್ಟಿ ಆಗಿದ ತಕ್ಷಣ ಮಕ್ಕಳಿಗೆ ಯಾವುದೋ ಒಂದು ದೃಷ್ಟಿ ತೆಗಿತಾರೆ, ಕಪ್ಪು ದಾರ ಕಟ್ಕೊಳ್ಳೋದು, ಆಗಾಗ ಲಿಂಬೆಹಣ್ಣು ಅದರಿಂದ ಮತ್ತೊಂದು ರೀತಿಯಲ್ಲಿ ದೃಷ್ಟಿ ತೆಗೆದುಕೊಳ್ಳುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಅಂಥದ್ರಲ್ಲಿ ನಂಬಿಕೆ ಇರೋದಿಲ್ಲ. ಯಾವಾಗ ಇಂಥ ಪರಿಸ್ಥಿತಿಯಲ್ಲಿ ಕೆಟ್ಟದಾಗಿ ಬೀಳುತ್ತೆ ಆವಾಗಲೇ ಅವ್ರಿಗೆ ನಂಬಿಕೆ ಶುರು ಆಗೋದು. ಶಿವ ಅಂತ ಎದ್ದು ಹೋಗಿರ್ತಾನೆ, ಯಾರೋ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಟೆಂಡರೋ ಮತ್ತೊಂದು ಏನೋ ನಡೀಬೇಕು, 100% ಒಂದು ಗ್ಯಾರಂಟಿ ಇದೆ ಇವತ್ತು ಕೆಲಸ ಆಗೇ ಆಗುತ್ತೆ, ಅದರಿಂದ ನಮಗೆ ಕೆಲವೊಂದು ಬಾಪ್ತುಗಳು ಮತ್ತುಗಳು ಬರುತ್ತೆ, ಹಣ ಬರುತ್ತೆ, ಏನೋ ಉದ್ಧಾರ ಆಗ್ಬೋದು, ಮತ್ತು ಬೇರೆ ಬೇರೆ ಏನೇನೋ ಪ್ಲ್ಯಾನ್, ಆಸ್ತಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಈ ಕೆಲಸ ಆಗೇ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಅವನಲ್ಲಿರುತ್ತೆ. ಆದರೆ ಕೆಲವೊಬ್ರು ಕೆಟ್ಟ ದೃಷ್ಟಿ ಬಿದ್ದಿದ ತಕ್ಷಣ ಇನ್ನೇನು ಕೆಲಸ ಆಗಿದ ತಕ್ಷಣ ಆ ಕೆಲಸ ನಿಮ್ಮ ಕೈಯಿಂದ ಕಿತ್ಕೊಂಡು ಹೋಗಿರುತ್ತೆ. ಆ ಪರಿಸ್ಥಿತಿಯಲ್ಲಿ ಅಂಥ ಒಂದು ಕಡುಲೋಭ ಇರತಕ್ಕಂತಹ ದೃಷ್ಟಿಗಳು ಏನಕ್ಕಂತಂದರೆ ಹತಾಶಾದಾಯಕವಾದಂಥ ಮನಸ್ಥಿತಿ. ತಾನು ಏನೂ ಮಾಡಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಇನ್ನೊಬ್ಬರು ಏನಾರ ಮಾಡಲಿಕ್ಕೆ ಹೊರಟಾಗ
ಅವ್ರಿಗೆ ಆಗ್ತಕ್ಕಂಥ ಬೇಗುದಿ, ತಳಮಳ ಅಥವಾ ಈರ್ಷ್ಯೆ, ಹೊಟ್ಟೆ ಕಿಚ್ಚೇನಿದೆ ಆ ದೃಷ್ಟಿ ಆಕಾರವಾಗಿ ಪರಿಭ್ರಮಿತವಾಗುತ್ತೆ. ಅಸಹನೆಯಿಂದ ಕೂಡಿರ್ತಕ್ಕಂಥದ್ದು. ಕೆಲವೊಂದು ನೊಂದು ಬಹಳಷ್ಟು ಅದನ್ನು ಅವಮಾನ ನೊಂದು ಅನುಭವಿಸಿ ಶಾಪಗಳನ್ನು ಕೊಡ್ತಾರೆ ಜನ. ಅದೇ ರೀತಿಯಲ್ಲಿ ಇದು ಅಸಹನೆ, ಹೊಟ್ಟೆ ಕಿಚ್ಚು, ಈರ್ಷ್ಯೆ, ಕೋಪ, ಅಸೂಯೆ, ಈ ಅರಿಷಡ್ವರ್ಗಗಳೆಲ್ಲ ತುಂಬಿ ಅವ್ರ ಮೇಲೆ ಕೆಟ್ಟದಾಗಿ ದೃಷ್ಟಿ ಹಾಕ್ತಕ್ಕಂಥ ಸಂಭವಗಳು. ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಹಲವಾರು ಇರ್ತದೆ. ಇಂತಹ ಕೆಟ್ಟ ದೃಷ್ಟಿ ಬೀಳಬಾರದು ಅಂತಂದರೆ ಈ ಪರಿಹಾರಗಳನ್ನು ತಾವು ಮಾಡಬೇಕು. ಯಾಕಂದರೆ ಕೆಲವೊಬ್ಬರಿಗೆ ಆ ದೃಷ್ಟಿಯಿಂದನೇ ಎಲ್ಲ ಕೂಡ ಕಳ್ಕೊಂಡಿರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಉಪ್ಪನ್ನು ತುಂಬಿಸ್ಬಿಡಿ. ಹಾಗೆ ಅದನ್ನು ನಿಮ್ಮ ಮನೆಯಲ್ಲಿ 3 ದಿನಗಳ ಕಾಲ ಇಡಿ. ಯಾವುದಾದ್ರೂ ಒಂದು ಜಾಗದಲ್ಲಿ 3 ದಿನ ಆ ಮನೆಯಲ್ಲೇ ಇಟ್ಟಿರಿ. 3 ದಿನದ ನಂತರ ಆ ಕುಡಿಕೆಯಲ್ಲಿ ಬಿಳಿ ಎಕ್ಕದ ಹೂವನ್ನು ಮತ್ತು ಈ ಸ್ವಲ್ಪ ನೀರನ್ನು ಹಾಕಿ, ಗಂಗಾಜಲ ಇದ್ದರೆ ಗಂಗಾಜಲ ಹಾಕಿ ಅಥವಾ ಸ್ವಲ್ಪ ನೀರನ್ನು ಹಾಕಿ ಕಪ್ಪು ಬಟ್ಟೆಯಿಂದ ಅದನ್ನು ಬಾಯಿ ಕಟ್ಟಿಬಿಡಿ, ಮುಚ್ಚಿಬಿಡಿ. ಹಾಗೆ ಮನೆಯ ಎಲ್ಲ ಮೂಲೆಗಳಿಗೆ ನಿವಾಳಿಸಿ, ಮುಖ್ಯ ದ್ವಾರಕ್ಕೆ ನಿವಾಳಿಸಿ, ಮನೆ ಸದಸ್ಯರು ಯಾರು ಇರ್ತಾರೆ, ಮಕ್ಕಳು, ನೀವು, ತಂದೆ ತಾಯಿ ಯಾರು ಇರ್ತಾರೆ ಎಲ್ರಿಗೂ ಕೂಡ ನಿವಾಳಿಸಿಬಿಟ್ಟು ತಾವು ನಂತರ ಇದನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ. ಕನಿಷ್ಠ ಅಂದರೆ ಒಂದು 6 ತಿಂಗಳು 1 ವರ್ಷಕ್ಕೆ ಇಂಥ ಒಂದು ವ್ಯವಸ್ಥೆ ಮಾಡ್ಕೊಂಡೋಗಿ. ಖಂಡಿತ ಯಾವುದೇ ದೃಷ್ಟಿ, ಕಡುಲೋಭಿಗಳ ದೃಷ್ಟಿ, ಕೆಟ್ಟ ದೃಷ್ಟಿ, ಈ ಅಹಿತ ಮಾಡ್ತಕ್ಕಂತಹ ಜನಗಳ ದೃಷ್ಟಿ, ಶತ್ರು ದೃಷ್ಟಿ, ಮಿತ್ರ ದೃಷ್ಟಿ, ಯಾವುದೇ ರೀತಿಯಲ್ಲಿ ನಿಮಗೆ ತಾಗದೆ ನಿಮ್ಮ ಕಾರ್ಯಕಲಾಪಗಳು ಸುಗಮವಾಗಿ, ವೇಗವಾಗಿ, ಪ್ರಶಾಂತವಾಗಿ ನಡೆಯುತ್ತೆ. ಮತ್ತು ಮುಂದೆ ಇಂತಹ ತೊಂದರೆಗಳು ಬರದೇ ಇರೋ ಹಾಗೆ ಈ ದೃಷ್ಟಿ ದೋಷದಿಂದ ತಾವು ಪಾರಾಗಲಿಕ್ಕೆ ಇದು ಬಹಳಷ್ಟು ಉಪಯುಕ್ತಕರವಾಗಿರ್ತಕ್ಕಂಥ ಒಂದು ತಂತ್ರ ಪರಿಹಾರ. ಇದು ಏನು ಖರ್ಚಲ್ಲ, ವೆಚ್ಚ ಅಲ್ಲ, ವಿಚಾರ ಅಲ್ಲ, ನಂಬಿಕೆ ಇಟ್ಟು ಮಾಡುವಂಥ ಒಂದು ಸಂದರ್ಭ ಅಷ್ಟೆ. ಮಾಡಿ ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ನಿಮಗೊಂದು ರೀತಿಯಲ್ಲಿ ಅದರಿಂದ ಸಮಾಧಾನ ಸಿಗುತ್ತೆ. ನಿಮಗೆ ಅಂಟ್ಕೊಂಡಿರ್ತಕ್ಕಂಥ ಪೀಡೆ, ದೃಷ್ಟಿ ದೋಷಗಳು ಕೂಡ ನಿಮಗೆ ಆ ಕ್ಷಣನೇ ಗೊತ್ತಾಗುತ್ತೆ. ನಿಮ್ಮಿಂದ ಒಂದು ರೀತಿಯಲ್ಲಿ ಹಗುರವಾದ ಹಾಗೆ ಅಥವಾ ಆ ಮನೆಯಲ್ಲಿ ಕಳೆ ಹೆಚ್ಚಿದ ಹಾಗೆ ನಿಮಗೆ ಕಂಡು ಬರುತ್ತೆ. ಹಾಗಾಗಿ ಮಾಡಿ, ಖಂಡಿತ ಇದರಿಂದ ಉತ್ತಮವಾದಂತಹ ಫಲಿತಾಂಶ ಪಡಿಬೋದು. ಹಾಗೆ ಈ ಕೆಟ್ಟ ದೃಷ್ಟಿಯನ್ನು ಯಾವತ್ತೂ ಕೂಡ ಬಿಟ್ಟು ಹಾಕೋದಲ್ಲ ಅಥವಾ ಅದನ್ನು ಉಪೇಕ್ಷೆ ಮಾಡ್ತಕ್ಕಂಥದ್ದಲ್ಲ. ಅದನ್ನು ಸರಿಯಾದಂಥ ಕಾಲ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಧಾನ, ಮನಸ್ಥಿತಿ ನಿಮ್ಮಲ್ಲಿ ಇರಲಿ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.